ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಈಗಿನ ಕಾಲದಲ್ಲಿ ಪೋಷಕರು ಮಕ್ಕಳನ್ನು ಸಾಕೋದು ಬಹಳ ಕಷ್ಟ. ಅದರಲ್ಲೂ ಮನೆಯನ್ನು ಕ್ಲೀನ್ ಮಾಡು, ಬರೀ ಆಟ ಆಡ್ತಾನೆ ಇರ್ತೀಯ, ಮೊಬೈಲ್ನ ಯಾವಾಗಲೂ ಕೈಯಲ್ಲೇ ಇಟ್ಕೊಂಡಿರ್ತೀಯ, ಸ್ಕೂಲ್ ಹೋಮ್ವರ್ಕ್ ಮಾಡು ಅಂತ ಪೋಷಕರು ಆಗಾಗ ಮಕ್ಕಳನ್ನ ಬೈತಾನೆ ಇರ್ತಾರೆ. ಕೆಲವೊಂದು ಸರಿ ಹೇಳಿದ ಮಾತು ಕೇಳಿಲ್ಲ ಅಂತಂದರೆ ಆಗಾಗ ಸರಿಯಾಗಿ ಬೀಳ್ತಾನೂ ಕೂಡ ಇರ್ತವೆ. ಹೀಗೆ ಮಾಡ್ತಿದ್ರೆ ಟೀಚರ್ಗೆ ಹೇಳ್ಬಿಡ್ತೀನಿ ಅಂತ ಗದರ್ತಾರೆ. ಯಾವಾಗ ಕೆಲಸ ಮಾಡಿಲ್ಲ ಅಂತ ಅಪ್ಪ ಗದರಿದ್ನೋ ಆಗಲೇ ನೋಡಿ ಮಗ ಮಾಡಬಾರದಂತಹ ಕೆಲಸ ಮಾಡಿ ಅಪ್ಪನನ್ನೇ ಜೈಲಿಗೆ ಹಾಕಿಸಿದಂತಹ ಘಟನೆ ಚೀನಾದಲ್ಲಿ ನಡೆದಿದೆ. ಈ ಘಟನೆ ನಡೆದಿರೋದು ಚೀನಾದ ಯೋಗ್ನಿಂಗ್ ಕೌಂಟಿ ಅನ್ನುವಂತಹ ಪ್ರದೇಶದಲ್ಲಿ. ಅಪ್ಪ ಹೇಳಿದಂಥ ಮನೆ ಕೆಲಸವನ್ನು ಮಾಡೋದಕ್ಕೆ 10 ವರ್ಷದ ಮಗ ಒಪ್ಪಲಿಲ್ಲ. ನಾನೇ ಹೇಳಿದಂತಹ ಕೆಲಸವನ್ನು ಮಾಡಿಲ್ಲ ಅಂತ ಮಗನನ್ನು ಅಪ್ಪ ಕೋಪಗೊಂಡು ಗದರಿದಾನೆ. ಯಾವಾಗ ಅಪ್ಪ ನನಗೆ ಬೈದ ಅಂತ ಕೋಪಗೊಂಡು ಮಾತಿಗೆ ಮಾತು ಕೊಟ್ಟು ವಾದ ಮಾಡೋದಕ್ಕೆ ಶುರು ಮಾಡಿದ್ದಾನೆ. ಆದರೂ ನನ್ನ ಅಪ್ಪನಿಗೆ ಸರಿಯಾಗಿ ಪಾಠ ಕಲಿಸಬೇಕು ಅಂತ ಕೆಲಸವನ್ನು ಮಾಡೋದನ್ನು ಕೂಡ ಬಿಟ್ಟು ಇದ್ದಕ್ಕಿದ್ದ ಹಾಗೆ ಆ ಹುಡುಗ ಮನೆಯ ಹತ್ತಿರವಿದ್ದಂತಹ ಅಂಗಡಿಗೆ ಹೋಗಿದ್ದಾನೆ. ಅಂಗಡಿಗೆ ಹೋಗಿ ಫೋನ್ ಕಾಯಿನ್ ಬಾಕ್ಸ್ನಿಂದ ಕರೆ ಮಾಡಿದ್ದಾನೆ. 5ನೇ ಕ್ಲಾಸ್ ಓದ್ತಾ ಇದ್ದಂತಹ ಆ ಬಾಲಕ ಅಂಗಡಿಯ ಫೋನ್ ಕಾಯಿನ್ ಬಾಕ್ಸ್ಗೆ ಕಾಲ್ ಮಾಡಿದ್ದು ಬೇರೆ ಯಾರಿಗೂ ಅಲ್ವೇ ಅಲ್ಲ, ಪೊಲೀಸರಿಗೆ. ಹೌದು, ನನ್ನ ಅಪ್ಪ ಮನೆಯಲ್ಲಿ ಯಾರಿಗೂ ಕೂಡ ಗೊತ್ತಾಗದಾಗೆ ಅಫೀಮು ಇಟ್ಕೊಂಡಿದ್ದಾನೆ ಅಂತ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿದ್ದಾನೆ. ಯಾವಾಗ ಮಗನೇ ಅಪ್ಪನ ವಿರುದ್ಧ ಕಾಲ್ನಲ್ಲಿ ದೂರು ಕೊಟ್ಟನೋ ಆಗಲೇ ಪೊಲೀಸರು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ದಿಢೀರಂತ ಮನೆಗೆ ಬಂದಂತಹ ಪೊಲೀಸರನ್ನು ನೋಡಿ ಅಪ್ಪ ಹಾಗೂ ಅವನ ಅಮ್ಮನಿಗೆ ಗಾಬರಿ ಆಗೋಗಿದೆ. ಆದರೆ ಏನಕ್ಕೆ ಪೊಲೀಸರು ಬಂದಿರೋದು ಅನ್ನುವಂತಹ ವಿಷಯ ಮಾತ್ರ ಆ 10 ವರ್ಷದ ಬಾಲಕನಿಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ಯಾವುದೇ ಭಯನೂ ಕೂಡ ಇಲ್ದಿರ ನಿಂತ್ಕೊಂಡಿರ್ತಾನೆ. ಆಗ ಪೊಲೀಸರು ಮನೆಯೆಲ್ಲವನ್ನು ಕೂಡ ಹುಡುಕಿದಾಗ ಬಾಲ್ಕನಿಯಲ್ಲಿ 8 ಒಣಗಿದಂತಹ ಗಾಂಜಾ ಬೀಜಗಳು ಪತ್ತೆಯಾಗಿದೆ. ಆದರೆ ಆ ಹುಡುಗನ ತಂದೆ ಹೇಳೋ ಹಾಗೆ ನಾನು ಮೆಡಿಸಿನ್ಗೋಸ್ಕರ ಬೀಜಗಳನ್ನು ಇಟ್ಕೊಂಡಿದ್ದೆ ಅಂತ ಒಪ್ಕೊಂಡಿದ್ದಾನೆ. ಅಫೀಮ್ ಸೇರಿಕೊಂಡು ಇನ್ನಿತರ ಡ್ರಗ್ಸ್ಗಳನ್ನು ಇಟ್ಕೊಳ್ಳೋದು ಕಾನೂನು ಬಾಹಿರ, ಅದರಲ್ಲೂ ಕ್ರಿಮಿನಲ್ ಕೇಸ್ಗೆ ಕಾರಣ ಆಗುತ್ತೆ ಅಂತ ಚೀನಾ ದೇಶ ಹೇಳುತ್ತೆ. ಅದರಂತೆ ಪೊಲೀಸರು ವ್ಯಕ್ತಿಯ ಹೇಳಿಕೆಗಳನ್ನು ಹೆಚ್ಚಾಗಿ ಗಮನಕ್ಕೆ ತೆಗೆದುಕೊಳ್ಳದೆ ಈ ಗಾಂಜಾ ಕೇಸನ್ನು ಮಾದಕ ದ್ರವ್ಯ ವಿರೋಧಿ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸದ್ಯ ಕೆಲ ವರದಿಗಳ ಪ್ರಕಾರ ಆ 10 ವರ್ಷದ ಬಾಲಕನ ಭವಿಷ್ಯದ ಹಿನ್ನೆಲೆಯಲ್ಲಿ ಯಾವುದೇ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಆದರೂ ಮನೆ ಕೆಲಸ ಮಾಡಿಲ್ಲ ಅಂತ ಅಪ್ಪನನ್ನೇ ಪೊಲೀಸರಿಗೆ ಸಿಕ್ಕಾಕ್ಸಿ ಡ್ರಗ್ಸ್ ಕೇಸ್ನಲ್ಲಿ ಜೈಲಿಗೆ ಹಾಕಿಸುವಷ್ಟು ಏನು ಬೈದ ಅನ್ನುವುದು ಕೂಡ ಇಲ್ಲಿ ವಿಚಾರ ಎದ್ದು ಕಾಣಿಸುತ್ತೆ. ಆದರೂ ಮಕ್ಕಳ ಮುಂದೆ ಇನ್ಮುಂದೆ ಪೋಷಕರು ಏನೇ ಮಾಡಬೇಕಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಬೋದು. ಕೆಟ್ಟದೇನಾದರೂ ಮಕ್ಕಳ ಮುಂದೆ ಮಾಡಿದ್ರೆ ಲಾಕ್ ಆಗ್ಬೋದು ಅನ್ನೋದು ಕೂಡ ಈ ಸ್ಟೋರಿಯಲ್ಲಿ ಗಮನಿಸ್ಬೋದು. ಲೇಟೆಸ್ಟ್ ಖಂಡಗಳಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.